ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಪ್ಷನ್ಸ್ ವಿತ್ ಮಲ್ಲಿ. ಸ್ನೇಹಿತರೆ, ಈ ವಿಡಿಯೋ ನಾನು ಮಾಡ್ತಿರೋ ರೀಸನ್ ಏನು ಅಂದರೆ ಬಾಟ್ಸ್ 2024. ಬಾಟ್ಸ್ ಅಂದರೆ ಭಾರತ್ ಆಪ್ಷನ್ ಟ್ರೇಡರ್ ಸಮಿಟ್ 2024 ಅಂತೇಳಿ ನಮ್ಮ ಬೆಂಗಳೂರಿನಲ್ಲಿ ಈ ಬರೋ ತಿಂಗಳು ಜೂನ್ 16ನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ನಡೀತಾ ಇದೆ. ಹೆಸರೇ ಹೇಳ್ತಾ ಇದೆ, ಭಾರತ್ ಆಪ್ಷನ್ ಟ್ರೇಡರ್ ಸಮಿಟ್ ಅಂತ ಹೇಳಿದರೆ ಆಪ್ಷನ್ ಟ್ರೇಡರ್ಸ್ ಯಾರ್ಯಾರು ಆಪ್ಷನ್ ಟ್ರೇಡರ್ಸ್ ಮಾಡ್ತಾರೋ ಅವ್ರದ್ದೇ ಆದಂಥ ಒಂದು ಸಮಿಟ್ಟು. ಈ ಸಮಿಟ್ಟಿಗೆ ನಾನು ತೋರಿಸ್ತೇನೆ ನಿಮಗೆ, ವೆಬ್ಸೈಟಲ್ಲಿ ಎಲ್ಲ ತೋರಿಸ್ತೇನೆ ಹೇಗೆ ನೀವು ಅದಕ್ಕೆ ಎಂಟ್ರಿ ಪಾಸ್ ಎಲ್ಲ ತಗೊಳ್ಳೋದು ಹೇಗೆ ಅಂತೇಳಿ. ಅದಕ್ಕೆ ಮುಂಚೆ ಇಂಥ ಒಂದು ಸಮ್ಮಿಟ್ಗಳಿಗೆ ಅಟೆಂಡ್ ಯಾಕೆ ಮಾಡಬೇಕು ಅಂತೇಳಿ ನನ್ನ ಒಂದು ಅನಿಸಿಕೆ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಸ್ನೇಹಿತರೆ, ನಾನು ಒಂದು ಕಾಲದಲ್ಲಿ ಯಾವುದೋ ಒಂದು ಸೆಮಿನಾರ್ಗೆ ಹೋಗಿದ್ದೆ. ಸೆಮಿನಾರ್ಗೆ ಹೋದಾಗ ಅಲ್ಲಿ ಒಂದು 300-400 ಜನ ಇದ್ದರು ಪೂನಾದಲ್ಲಿ, ಒಂದು 2-2.5 ವರ್ಷದ ಹಿಂದೆ. ಆಸ್ ಎ ಪಾರ್ಟಿಸಿಪೆಂಟ್ ಹೋಗಿದ್ದೆ. ಅಲ್ಲಿ ಸ್ಪೀಕರ್ ಆಗಿ ತುಂಬ ಜನ ಬಂದಿದ್ದರು. ಹೈದರಾಬಾದಿಂದ ಬಂದಿದ್ದರು, ಮಹಾರಾಷ್ಟ್ರ ಲೋಕಲ್ ಅವ್ರ ಕಡೆಯಿಂದನೂ ಬಂದಿದ್ದರು, ಎಲ್ಲ ಕಡೆ ಸುಮಾರು ಜನ ಬಂದಾಗ ನನಗೆ ಅವರೆಲ್ಲ ಸ್ಪೀಚ್ ಕೊಟ್ಟಾಗ ಅನ್ನಿಸ್ತಿತ್ತು ನನಗೆ, ನಾನು ಆಸ್ ಎ ಪಾರ್ಟಿಸಿಪೆಂಟ್ ಹೋಗಿದ್ನಲ್ಲ, ಒಂದು ದಿವಸ ನಾನು ಯಾವತ್ತಾದರೂ ಇವರು ಹಾಗೆ ನಾನು ಸ್ಪೀಕರ್ ಆಗಿ ಯಾವ್ದಾದ್ರು ಸಮಿಟಿಗೆ ಹೋಗಬೇಕು ಅಂತೇಳಿ ಅಂತ ನನಗೆ ಭಾಳನೇ ಅನ್ನಿಸ್ತಾ ಇತ್ತು. ಆ ಒಂದು ಆಸೆ ಇವತ್ತು ನನಗೆ ಈಡೇರಿದೆ. ಬಾಟ್ ಸಮಿಟ್ 2024ನವರು ಈ ಒಂದು ಜೂನ್ 16th ಇವೆಂಟಲ್ಲಿ ನನ್ನನ್ನು ಇಲೈಟ್ ಸ್ಪೀಕರ್ ಅಂತೇಳಿ ಕರೆದು ಇನ್ವೈಟ್ ಮಾಡಿದ್ದಾರೆ. ನಾನು ಅವತ್ತಿನ ದಿವಸ ನಿಮಗೆ ನನ್ನ ಟ್ರೇಡಿಂಗ್ ಸ್ಟ್ರಾಟಜೀಸ್ ನಾನು ಅದನ್ನು ಶೇರ್ ಮಾಡ್ತೀನಿ ನಿಮಗೆ. 8 ಜನ ಇದ್ದೀವಿ ಇಲೈಟ್ ಸ್ಪೀಕರ್ಸು. ಅದ್ರ ಜೊತೆಯಲ್ಲಿ ಇನ್ನೂ ಸುಮಾರು ಜನ ಇದ್ದಾರೆ. ಅವರೆಲ್ಲರೂ ಸ್ಪೀಚ್ ಮಾಡ್ತಾರೆ. ಇವುಗಳೆಲ್ಲ ಏನಕ್ಕೆ ಅಟೆಂಡ್ ಮಾಡಬೇಕು ಅಂದರೆ ಸ್ನೇಹಿತರೆ, ಇವೆಲ್ಲ ಒಂದು ಇನ್ಸ್ಪಿರೇಷನಲ್ ಸ್ಪಾಟ್ಸ್ ಇವು. ಇಲ್ಲಿ ಯಾರು ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ದೀರೋ ಅವ್ರಿಗಂತೂ ಒಂದು ಒಳ್ಳೆ ಆಪರ್ಚುನಿಟಿ, ಇದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ನಿಮ್ಮಂಥವರೇ 1,000-1,200 ಜನ ಇರ್ತಾರೆ. ನಿಮಗೆ ತಲೆಯಲ್ಲಿ ಏನೇ ಡೌಟ್ ಇದ್ದರೂ, ಏನೇ ಕ್ಲಾರಿಫಿಕೇಷನ್ ಇದ್ದರೂ ಅಲ್ಲೇ ಸರೌಂಡಿಂಗಲ್ಲೇ ಮಾತಾಡ್ತಾ ಇರ್ತಾರೆ. ಅವ್ರ ಹತ್ರ ನೀವು ಡಿಸ್ಕಸ್ ಮಾಡ್ಬೋದು, ಅವ್ರ ಹತ್ರ ಕ್ಲಾರಿಫೈ ಮಾಡ್ಕೋಬೋದು. ಈ ಕಡೆ ನಾವುಗಳು 8 ಸ್ಪೀಕರ್, ನನ್ನ ಸೇರಿ ಇನ್ನೂ 7 ಜನ ಇದ್ದಾರೆ. ಅವರು 8 ಸ್ಪೀಕರ್ಸು ಕೂಡ ಈ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಎಲ್ಲ ಸೀನಿಯರ್ಸೇ, ಎಲ್ಲ ತುಂಬ ಸೀನಿಯರ್ಸು, ಎಲ್ಲ ಎಕ್ಸ್ಪೀರಿಯನ್ಸ್ಡು, ಅವರ ಅನುಭವಗಳು, ಅವರ ಏನು ತಪ್ಪುಗಳು ಮಾಡಿದ್ದಾರೆ, ಯಾವ ತಪ್ಪುಗಳು ಮಾಡಿದ್ದಾರೆ, ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲವನ್ನು ಹೇಳ್ತಾರೆ. ಅದಕ್ಕೋಸ್ಕರ ಇದಕ್ಕೆ 1,500 ರೂಪಾಯಿ ಫೀಸ್ ಇಟ್ಟಿದ್ದಾರೆ ಸ್ನೇಹಿತರೆ. 1,500 ರೂಪಾಯಿ ಫೀಸು. ಅದು ಮಧ್ಯಾಹ್ನ ಲಂಚು ಮತ್ತು ಈವ್ನಿಂಗ್ ಸ್ನ್ಯಾಕ್ಸು, ಕಾಫಿ ಮತ್ತು ಆಡಿಟೋರಿಯಮ್ಮು, ಇದಿಷ್ಟು ಅರೇಂಜ್ಮೆಂಟ್ಸಿಗೆ ಸೇರಿ ಬೇಕೇ ಬೇಕಾಗುತ್ತೆ. ನನ್ನ ಸ್ನೇಹಿತ ಒಬ್ಬ ಫೋನ್ ಮಾಡಿದ್ದ, ನಿನ್ನ ಲಿಂಕ್ ಉಪಯೋಗಿಸ್ಕೊಂಡು ನಾವು ಅದಕ್ಕೆ ಪಾಸ್ ತಗೊಳ್ತೀವಿ, 1,500 ರೂಪಾಯಿ ಪೇ ಮಾಡ್ತೀವಿ, ನಿನಗೆ ಎಷ್ಟು ದುಡ್ಡು ಬರುತ್ತೋ ಅಂತ ಕೇಳ್ದ. ಸ್ನೇಹಿತರೆ, ನಮ್ಗೆ ಯಾರಿಗೂ ಏನು ದುಡ್ಡು ಬರೋದಿಲ್ಲ, ಯಾವ ಸ್ಪೀಕರ್ಸ್ಗೂ ಬರಲ್ಲ, ಯಾವ ಮೆಂಟರ್ಸ್ಗೂ ಬರಲ್ಲ, ಏನೂ ಬರಲ್ಲ. ಇದೊಂದು ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಅಷ್ಟು ದುಡ್ಡು ಬೇಕೇ ಬೇಕಾಗುತ್ತೆ. ವೆಬ್ಸೈಟಲ್ಲಿ ಕಾಸ್ಟಿಂಗ್ ಅಂತಿದೆ, ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಟ್ ಈಸ್ ಶೋಯಿಂಗ್ 1,800 ಸಮಥಿಂಗ್. ಯಾಕೆಂದರೆ ಪ್ರತಿಯೊಂದು ವಿಚಾರದಲ್ಲೂ ಸ್ವಲ್ಪ ದುಡ್ಡು ಬಂದ ತಕ್ಷಣ ಜನ ಹಿಂದೇಟಾಗ್ತಾರೆ, ಅಥವಾ ಅದಕ್ಕೆ ಒಂದು ಸ್ವಲ್ಪ ನೆಗೆಟಿವ್ ಮಾತಾಡೋದು ಜಾಸ್ತಿ. ಬಟ್ ನಾನು ಹೇಳ್ತೀನಿ ಸ್ನೇಹಿತರೆ, ನೀವು ಆಪ್ಷನ್ಸ್ ಟ್ರೇಡರ್ ಆಗಿದ್ದರೆ ಖಂಡಿತವಾಗಿ ಇದನ್ನು ಅಟೆಂಡ್ ಮಾಡಿ. ಇವತ್ತು 1,500 ರೂಪಾಯಿ ಯಾವುದೋ ದೊಡ್ಡ ಅಮೌಂಟ್ ಅಲ್ಲ. ನೀವು ಒಳ್ಳೆ ದೊಡ್ಡ ಹೋಟ್ಲಿಗೆ ಹೋದರೆ 1,000-1,500 ಪರ್ ಪರ್ಸನ್ ಬಿಲ್ ಆಗುತ್ತೆ. ಇವತ್ತು ನೀವು ಮಾರ್ನಿಂಗ್ 9 o'clock ಈವ್ನಿಂಗ್ 8 ಗಂಟೆವರೆಗೂ ಸೆಷನ್ಸ್ ಇದೆ, ಇಂಟ್ರಾಕ್ಷನ್ಸ್ ಇದೆ, ಮಧ್ಯ ಲಂಚ್ ಬ್ರೇಕ್ ಇರುತ್ತೆ, ಮಧ್ಯ ಕಾಫಿ ಟೀ ಸ್ನ್ಯಾಕ್ ಬ್ರೇಕ್ ಇರುತ್ತೆ. ಆಮೇಲೆ ಎಷ್ಟೊಂದು ಮಾಹಿತಿ ಸಿಗುತ್ತೆ, ತುಂಬ ಮಾಹಿತಿ ಸಿಗುತ್ತೆ. ಯಾರು ಈ ಫೀಲ್ಡ್ನ ಸೀರಿಯಸ್ ಆಗಿ ತಗೊಂಡು ನಾನು ಮಾಡಬೇಕು ಅಂತ ಅಂದ್ಕೊಂಡಿರೋರಂತೂ ಖಂಡಿತವಾಗಿ ಮಿಸ್ ಮಾಡಬೇಡಿ. ನಾನು ಅದ್ರ ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ನೋಡಿ, ಇದೇ ಭಾರತ್ ಆಪ್ಷನ್ ಟ್ರೇಡರ್ ಸಮಿಟ್ ಬೆಂಗಳೂರು 2024 ಅಂತ. ಇದನ್ನು ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ನವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಈ ಬಾಟ್ಸ್ ಸಮಿಟ್ 2024ನ. ಇಟ್ ಈಸ್ ಪವರ್ಡ್ ಬೈ ಟ್ರೇಡರ್ಸ್ ಗುರುಕುಲ್ ಆ್ಯಂಡ್ ದೆನ್ ಮನಿ ಕಂಟ್ರೋಲ್ ಆ್ಯಂಡ್ ದೆನ್ ರೀಜನಲ್ ಪಾರ್ಟ್ನರ್ ಬಂದು ನಮ್ಮ TD ಅಕಾಡೆಮಿ ಮನೋಜ್ ಅವರು. ಇದರಲ್ಲಿ ಇಲೈಟ್ ಸ್ಪೀಕರ್ ಅಂತೇಳಿ ನನ್ನನ್ನು ಕನ್ಸಿಡರ್ ಮಾಡಿದ್ದಾರೆ. 16ನೇ ಜೂನು 2024 ಅಂಬೇಡ್ಕರ್ ಭವನ. ಗೋಲ್ಡ್ ಪಾರ್ಟ್ನರ್ ಬಂದು ಡೆಲ್ಟಾ ಎಕ್ಸ್ಚೇಂಜ್ ಅಂತೇಳಿ ಇಲ್ಲಿ ನನ್ನ ಹೆಸರಿದೆ. ಇಲ್ಲಿ ಮತ್ತೆ ವೆಬ್ಸೈಟಿಗೆ ಹೋದರೆ ಸ್ನೇಹಿತರೆ, ನೀವು ವೆಬ್ಸೈಟಿಗೆ ಬಂದರೆ ನೋಡಿ, bots.summit.in ಅಂತ ಟೈಪ್ ಮಾಡಿದರೆ ಬರುತ್ತೆ, ಇಲ್ಲೇ ಇದೆ. ನೀವುಗಳು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೀವು ಅಲ್ಲಿ ಹೋದ್ಮೇಲೆ ಯುವರ್ ಸಿಟಿಗೆ ಬನ್ನಿ, ಬ್ಯಾಂಗ್ಳೂರಿಗೆ ಬನ್ನಿ. ಬ್ಯಾಂಗ್ಳೂರು ಅಂತ ಬಂದರೆ, ಬ್ಯಾಂಗ್ಳೂರಲ್ಲಿ ಬಂದರೆ
ಇಲ್ಲಿ ನಿಮಗೆ ಸರ್ ಟ್ರೇಡರ್ಸ್ ಗುರುಕುಲ ಸರ್ ಅವರು ಅಶೋಕ್ ದೇವನಂಪ್ರಿಯ ಅವರು ಮತ್ತು ಮನೋಜ್ ಅವ್ರದ್ದು ರೀಜನಲ್ ಪಾರ್ಟ್ನರ್ ಅವ್ರದ್ದು ಈ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಇದಾದಮೇಲೆ ಈವೆಂಟ್ ಹೈಲೈಟ್ಸ್ ಅಂತಿದೆ ನೋಡಿ, 1000 ಇವೆಲ್ಲ ಇದೆ. 80 ಲೈಟ್ ಸ್ಪೀಕರ್ಸು, ಟ್ರೇಡರ್ಸ್ ಪ್ರೀಮಿಯರು, ಆಮೇಲೆ 12 ಮೆಂಬರ್ ಡಿಸ್ಕಷನ್ನು, 30 ಮೆಂಟರ್ ಆಫ್ ಆನರು, ಲಂಚು, IT ಅಂತೆಲ್ಲ ಇದೆ. ಇದಾದಮೇಲೆ ಇದು ಪ್ರೈಸಿಂಗ್ ಇದೆ, 1500 rupees ಡಿಸ್ಕೌಂಟೆಡ್ ಪ್ರೈಸ್. ಇದು ನಾನು ಲಿಂಕ್ ಹಾಕಿರ್ತೀನಿ ನಂದು ಡಿಸ್ಕ್ರಿಪ್ಷನಲ್ಲಿ, ದಯವಿಟ್ಟು ಆ ಲಿಂಕ್ ಥ್ರೂ ತಾವು ಪೇ ಮಾಡಿ ಪಾಸ್ನ ತೊಗೋಬೋದು. ಆಮೇಲೆ ಇಲ್ಲಿ ಲೈಟ್ ಸ್ಪೀಕರ್ಸ್ ಅಂತ 8 ಜನ ಅಂತ ನಾನು ಈ ಮುಂಚೆ ಹೇಳಿದ್ದೆ, ಯಾರ್ಯಾರು ಅಂತ ಇಲ್ಲಿದ್ದಾರೆ 8 ಜನ ಇಲ್ಲಿ ಐಡೆಂಟಿಫೈ ಮಾಡಿ ಇವ್ರನ್ನ ಸ್ಪೀಕರ್ಸ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಪ್ಯಾನೆಲ್ ಡಿಸ್ಕಷನ್ ಅಂತೇಳಿ 2 ಇದ್ದಾರೆ. ಆಮೇಲೆ ಮೆಂಟರ್ಸ್ ಆಫ್ ಆನರ್ ಅಂತೇಳಿ 5 ಜನ ಇದ್ದಾರೆ. ಆಮೇಲೆ ಈವೆಂಟ್ ಶೆಡ್ಯೂಲ್ ಇದೆ ನೋಡಿ, ಈಗ 9 ರಿಂದ 9:30 ವೆಲ್ಕಮ್ ನೋಟ್ ಅಂತಿದೆ. ಆ್ಯಂಡ್ ಬೈ ದ ಟೈಮ್ ಇಟ್ ಎಂಡ್ಸ್ ಇಟ್ ವಿಲ್ ಬಿ 7:30 ಅಂತಿದೆ. ಫಂಕ್ಷನ್ ಆಗುತ್ತೆ. ಫಂಕ್ಷನ್ ಆದಮೇಲೆ ಮತ್ತೆ ನಾವು ಡಿಸ್ಕಷನ್ಗೆಲ್ಲ ನಿಂತ್ಕೋತೀವಿ. ಭಾಳಷ್ಟು ಜನ ಸೇರಿರ್ತಾರೆ, ಎಲ್ಲರಿಗೂ ಖುಷಿ ಒಬ್ರಿಗೊಬ್ರು ಮಾತಾಡಲಿಕ್ಕೆ. 11 to 11:30 ಒಂದು ಬ್ರೇಕ್ ಇದೆ, 1:30 to 3 o'clock ಒಂದು ಬ್ರೇಕ್ ಇದೆ, ಆಮೇಲೆ 5 to 5:30 ಒಂದು ಬ್ರೇಕ್ ಇದೆ. ಇವೆಂಟ್ ಕಾಸ್ಟಿಂಗ್ ನೋಡಿ ಯಾವ ರೀತಿ ಆಗುತ್ತೆ ಅಂತೇಳಿ, ಆಡಿಟೋರಿಯಮ್ಗೆ 3 ಲಕ್ಷ ಬೇಕು, ಮತ್ತು ಆ ಎಕ್ವಿಪ್ಮೆಂಟ್ಸ್ಗೆ, ಮೈಕ್ರೋಫೋನ್ಸ್ಗೆ, ಲೈಟಿಂಗ್ ಎಕ್ವಿಪ್ಮೆಂಟ್ಸು, ಜನ್ರೇಟರು, ಸ್ಟಾಲ್ಸು ಅದಕ್ಕೆಲ್ಲ ಬೇಕಾಗುತ್ತೆ. ಆಮೇಲೆ ಇಲ್ಲಿ ನೋಡಿ ಮತ್ತೆ ಲಂಚ್ಗೆ ಕೂಡ ಚಾರ್ಜ್ ಮಾಡಿರೋದು ಎಷ್ಟಾಗುತ್ತೆ ಅಂತ ಹಾಕಿದ್ದಾರೆ, ಕಾಫಿ ಟೀ ಎಷ್ಟು ಹಾಕುತ್ತೆ ಅಂತ ಹೇಳಿದ್ದಾರೆ. ಎಲ್ಲ ಸೇರಿ ಕಾಸ್ಟ್ ಪರ್ ಪರ್ಸನ್ ಇವರು ಒಂದು ಎಸ್ಟಿಮೇಷನ್ ಪ್ರಕಾರ 1993 rupees ಇದೆ. ಆದರೆ ಆ್ಯಕ್ಚುಲಿ ಕಲೆಕ್ಟ್ ಮಾಡ್ತಾ ಇರೋದು 1500 ಅಷ್ಟೇ. ಯಾರು ಅಯ್ಯೋ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡ್ಲಿಕ್ಕೆ ಹೋಗ್ತಾರೋ ಅವ್ರಿಗೆ ಅಂತೇಳಿ ಇದನ್ನು ತೋರಿಸ್ತಾ ಇರೋದು, ಇಲ್ಲಾಂದರೆ ಅವಶ್ಯಕತೆ ಇರಲಿಲ್ಲ. ಖಂಡಿತವಾಗೂ ಎಲ್ಲರೂ ಅಟೆಂಡ್ ಮಾಡಿ ನಿಮ್ಮ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳಿ. ಇಂಥ ಒಂದು ಆಪರ್ಚುನಿಟಿ ಸಿಗೋದಿಲ್ಲ ನಿಮಗೆ. ನಮ್ಮ ಕರ್ನಾಟಕದಲ್ಲಿ ಇದೇ ಥರ ನಡೆಯುತ್ತೆ, ಸುಮಾರು ಸಮ್ಮಿಟ್ ನಡೆಯುತ್ತೆ, ಕಾರ್ನಿವಾಲ್, ಸ್ಟೇಟಸ್ ಕಾರ್ನಿವಾಲ್ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಬಟ್ ನಾನು ನೋಡ್ದಂಗೆ ಇಷ್ಟೊಂದು ಜನ ಇಷ್ಟು ಕೇಪಬಲ್ ಸ್ಪೀಕರ್ಸು, ಮೆಂಟರ್ಸು ಇವ್ರನ್ನೆಲ್ಲ ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯೋದು ಇದೊಂದೇ. ನಾನು ಸುಮಾರು ನೋಡಿದ್ದೀನಿ, ಎಲ್ಲೋದ್ರೂ 300 ಜನ 400 ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಅಷ್ಟೇ. ಇದಕ್ಕೆ ಎಕ್ಸ್ಪೆಕ್ಟೇಷನ್ more than 1000 ಅಂತ ಹೇಳಿದೆ. ಖಂಡಿತವಾಗಿ ಬನ್ನಿ, ನನ್ನ ಮೀಟ್ ಮಾಡಿ, ನಾನು ಅಲ್ಲಿ ಸಿಗ್ತೇನೆ. ನಿಮ್ಮನ್ನೆಲ್ಲ ಮೀಟ್ ಆಗೋಣ, ಮಾತಾಡ್ಸೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.